ಎಲ್ಲ ಸ್ಪರ್ಧಾರ್ಥಿಗಳಿಗೆ ಎನ್ ಅಕಾಡೆಮಿಗೆ ಸ್ವಾಗತ. ಇಂದು ವಿಜ್ಞಾನದ ಅಧ್ಯಯನ ಶಾಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಫಿಕಲ್ಚರ್ ಅಂದರೆ ಜೇನುನೊಣ ಸಾಗಾಣಿಕೆ ಮಾಡುವುದನ್ನು ಎಫಿಕಲ್ಚರ್ ಎಂದು ಕರೆಯುತ್ತಾರೆ. ಇನ್ನು ಪಾಮೋಲಜಿ ಅಂದರೆ ಹಣ್ಣುಗಳ ಕೃಷಿ ಮಾಡುವುದನ್ನು ಪಾಮೋಲಜಿ ಎಂದು ಕರೆಯುತ್ತಾರೆ. ವಿಟಿಕಲ್ಚರ್ ಅಂದರೆ ದ್ರಾಕ್ಷಿ ಬೆಳೆ ಉತ್ಪಾದನೆ, ಇವುಗಳ ಬಗ್ಗೆ ದ್ರಾಕ್ಷಿ ಬೆಳೆ ಉತ್ಪಾದನೆ ಅಧ್ಯಯನ ಮಾಡುವುದನ್ನು ವಿಟಿಕಲ್ಚರ್ ಎಂದು ಕರೆಯುತ್ತಾರೆ. ಇನ್ನು ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಕ್ಷೇತ್ರದ ಬಗ್ಗೆ ಅಧ್ಯಯನ ಮಾಡುವುದನ್ನು ಹಾರ್ಟಿಕಲ್ಚರ್ ಎಂದು ಕರೆಯುತ್ತಾರೆ. ಇನ್ನು ಒಲೆರಿಕಲ್ಚರ್ ಅಂದರೆ ತರಕಾರಿ ಕೃಷಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಒಲೆರಿಕಲ್ಚರ್ ಎಂದು ಕರೆಯುತ್ತಾರೆ. ಇನ್ನು ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ ಅಂದರೆ ಹೂಗಳ ಅಧ್ಯಯನ ಪುಷ್ಪ ಕೃಷಿ ಎಂದು ಫ್ಲೋರಿಕಲ್ಚರ್ ಎಂದು ಕರೆಯುತ್ತಾರೆ. ಹೈಡ್ರೋಫೋನಿಕ್ಸ್ ಅಂದರೆ ನೀರಿನಲ್ಲಿ ಸಸ್ಯ ಬೆಳೆಯುವ ವಿಧಾನ, ನೀರಿನಲ್ಲಿಯೇ ಕೆಲವೊಂದು ಸಸ್ಯಗಳು ಬೆಳೀತಾವಲ್ಲ ಅವುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಹೈಡ್ರೋಫೋನಿಕ್ಸ್ ಎಂದು ಕರೆಯುತ್ತಾರೆ. ಇನ್ನು ಮೈಕ್ರೋ ಪ್ರಾಪಗೇಷನ್ ಅಂದರೆ ಇದಂದರೆ ಆಧುನಿಕ ಸಸ್ಯ ಅಂಗಾಂಶ ಕೃಷಿ ವಿಧಾನ. ಆಧುನಿಕ ಕೆಲವೊಂದು ಸಸ್ಯಗಳಿರ್ತಾವಲ್ಲ ಅವುಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು. ಅಗ್ರೋಲಜಿ ಅಂದರೆ ಬೆಳೆಗಳ ಉತ್ಪನ್ನ ಅಧ್ಯಯನ, ಕೆಲವೊಂದು ಬೆಳೆಗಳ ಉತ್ಪನ್ನಗಳ ಅಧ್ಯಯನ ಮಾಡುವುದನ್ನು ಅಗ್ರೋಲಜಿ ಎಂದು ಕರೆಯುತ್ತಾರೆ. ಇನ್ನು ಸಿರಿಕಲ್ಚರ್ ಅಂದರೆ ರೇಷ್ಮೆ ಹುಳು ಸಾಗಾಣಿಕೆ ಮಾಡೋದನ್ನು ಸಿರಿಕಲ್ಚರ್ ಎಂದು ಕರೆಯುತ್ತಾರೆ. ಇನ್ನು ಮಾರಿಕಲ್ಚರ್ ಅಂದರೆ ಮತ್ಸ್ಯೋದ್ಯಮ ಅಂದರೆ ಸ್ನೇಹಿತರೆ ಮೀನುಗಳನ್ನು ಹಿಡಿದು ಇದು ಮಾಡ್ತಾರಲ್ಲ ಆ ಮೀನುಗಳ ಉದ್ಯಮ ಮಾಡುವುದನ್ನು ಮತ್ಸ್ಯೋದ್ಯಮ ಎಂದು ಕರೆಯುತ್ತಾರೆ. ಇನ್ನು ಪೆಡಾಲಜಿ ಅಂದರೆ ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವುದನ್ನು ಪೆಡಾಲಜಿ ಎಂದು ಕರೆಯುತ್ತಾರೆ. ಇನ್ನು ವರ್ಮಿಕಲ್ಚರ್ ಅಂದರೆ ಸಾವಯವ ತ್ಯಾಜ್ಯವನ್ನು ಗೊಬ್ಬರವನ್ನಾಗಿ ಮಾಡುವುದು. ಸಾವಯವ ತ್ಯಾಜ್ಯ ಇರ್ತದಲ್ಲ ಈ ಕಸ ಅದನ್ನು ಗೊಬ್ಬರವನ್ನಾಗಿ ಮಾಡುವುದನ್ನು ವರ್ಮಿಕಲ್ಚರ್ ಎಂದು ಕರೆಯುತ್ತಾರೆ. ಧನ್ಯವಾದಗಳು.